ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಖರೀದಿಗೆ ವಿಧಿಸಲಾಗಿದ್ದ ಮಿತಿಯನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಿದ್ದು ಗ್ರಾಹಕರಲ್ಲಿ ಸಂತಸ ಮೂಡಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿದ್ದ ಉದ್ವಿಗ್ನ ಕಚ್ಚಾ ತೈಲ ಪೂರೈಕೆಯಲ್ಲಿನ ವ್ಯತ್ಯಯದಿಂದ ಗ್ರಾಹಕರಿಗೆ ಇಂಧನ ಕೊರತೆಯಾಗದಂತೆ ಕೇಂದ್ರ ಸರ್ಕಾರ ಜೂನ್ 12ರಂದು ತುರ್ತು ನಿರ್ಬಂಧ ಜಾರಿಗೊಳಿಸಿತ್ತು. ಇದೀಗ ಅದನ್ನು ರದ್ದುಪಡಿಸಿದೆ. ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಚಾಮರಾಜನಗರ ಜಿಲ್ಲೆಯ ಗ್ರಾಹಕರು ಸ್ವಾಗತಿಸಿದ್ದಾರೆ. ದೂರದರ್ಶನದೊಂದಿಗೆ ಗ್ರಾಹಕ ಗೌಡಹಳ್ಳಿ ಮಹೇಶ್, ಪೆಟ್ರೋಲ್ ಡೀಸೆಲ್ ಮೇಲಿನ ಮಿತಿಯಿಂದ ತೊಂದರೆಯಾಗಿತ್ತು. ಇದೀಗ ನಿರ್ಬಂಧ ರದ್ದುಗೊಳಿಸಿರುವುದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಇಂಧನ ಖರೀದಿಸಬಹುದಾಗಿದೆ ಎಂದರು. ಇಂಧನದ ಮೇಲೆ ಇದ್ದಂಥ ಮಿತಿಯನ್ನು ಕೇಂದ್ರ ಸರ್ಕಾರ ತೆರವುಗೊಳಿಸಿದೆ. ಹೀಗಾಗಿ ಭಾರಿ ವಾಹನಗಳು, ಬಸ್ಸು, ಲಾರಿ ಅಂತ ಭಾರಿ ವಾಹನಗಳು ಇಂಧನ ಖರೀದಿ ಮಾಡೋದಕ್ಕೆ ಈಗ ಮುಕ್ತವಾದಂಥ ಅವಕಾಶ ಇದೆ. ಇಲ್ಲಿ ತನಕ ಏನು ಇಂತಿಷ್ಟೇ ಪ್ರಮಾಣದಲ್ಲಿ ಖರೀದಿ ಮಾಡಬೇಕು ಅಂತ ಒಂದು ನಿರ್ಬಂಧವನ್ನು ಹೇರಲಾಗಿತ್ತು, ಅದನ್ನು ತೆರವುಗೊಳಿಸಲಾಗಿದೆ. ಯಳಂದೂರಿನ ಪೆಟ್ರೋಲ್ ಬಂಕ್ ಮಾಲೀಕ ಅನಿಲ್, ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆ ಹಾಗೂ ಹಾರ್ಮುಜ್ ಜಲಸಂಧಿ ಮುಚ್ಚಲ್ಪಟ್ಟಿದ್ದರಿಂದ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ ಮಿತಿ ಹಾಕಲಾಗಿತ್ತು. ಇದೀಗ ಗ್ರಾಹಕರು ಯಾವುದೇ ಮಿತಿ ಇಲ್ಲದೆ ಇಂಧನ ಖರೀದಿಸಬಹುದಾಗಿದೆ ಎಂದು ಹೇಳಿದರು. ತೆರವುಗೊಳಿಸಿದ್ದಾರೆ. ಹೀಗಾಗಿ ಎಲ್ಲ ಟ್ರಕ್ಕು ಮತ್ತು ಕೈಗಾರಿಕಾ ಉದ್ಯಮಿಗಳಿಗೂ ಒಂದು ಸಂತೋಷಕರ ವಿಚಾರ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇವೆ. ಉದ್ಯಮಿ ವೈಕೆ ಮೊಳೆನಂಜಶೆಟ್ಟಿ, ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಸಾರಿಗೆ ಉದ್ಯಮ ಸುಸೂತ್ರವಾಗಿ ಸಾಗಲು ಅನುಕೂಲಕರವಾಗಿದೆ. ಇದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಇವಾಗ ಅನುಕೂಲ ಇದೆ, ನಮಗೆ ಅನುಕೂಲ ಇರೋದ್ರಿಂದ ನಮ್ಮ ಉದ್ಯಮಕ್ಕೆ ಸುಲಲಿತವಾಗಿ ನಡೆಸಕ್ಕೆ ಅನುಕೂಲ ಆಗಿದೆ. ಈಗ ನಾವು ಆದ್ದರಿಂದ ನಾವು ಕೇಂದ್ರ ಸರ್ಕಾರ ಅಭಿನಂದಿಸ್ತೀವಿ.